ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನನ್ನ ಭಕ್ತರು ನನ್ನಲ್ಲಿಯೇ ತಮ್ಮ ಮನಸ್ಸು ಕೇಂದ್ರೀಕರಿಸುತ್ತಾರೆ. ತಮ್ಮ ಕಷ್ಟ ಸುಖಗಳನ್ನು ನನಗೆ ಹೇಳುತ್ತಾರೆ. ತಮ್ಮ ಸಂತೋಷವನ್ನು ಪೂಜಾದಿಕ ಕಾರ್ಯಗಳಿಂದ ಹಂಚಿಕೊಳ್ಳುತ್ತಾರೆ. ನನ್ನ ಮಹತ್ವಗಳನ್ನು ಕತೆಗಳಂತೆ ಮಾಡಿ ಅವರಿವರಿಗೆ ಹೇಳುತ್ತಾರೆ, ಕೇಳುತ್ತಾರೆ. ನಿರಂತರ ಧ್ಯಾನ ಪೂಜಾ ಭಜನಗಳಿಂದ ಮನಸ್ಸನ್ನು ನನಗೆ ಅರ್ಪಿಸಿ ಜೀವಿಸುವ ಜನರಿಗೆ ನಾನು ಬುದ್ಧಿಯೋಗವನ್ನು, ತತ್ವಜ್ಞಾನ ಚಿಂತನೆಯನ್ನು ಪ್ರಸಾದಿಸುತ್ತೇನೆ. ಇದರಿಂದ ದೇಹತ್ಯಾಗದ ನಂತರ ಅವರು ನನ್ನನ್ನು ಸೇರುತ್ತಾರೆ. ಸದಾ ನನ್ನಲ್ಲಿಯೇ ತನು ಮನಗಳನ್ನು ಏಕಾಗ್ರತೆಗೊಳಿಸಿದ ಭಕ್ತ ಜನರಿಗೆ ತೇಜೋಮಯ ರೂಪವಾದ ತತ್ವಜ್ಞಾನ ಜ್ಯೋತಿಯನ್ನು ಅವರಲ್ಲಿ ಬೆಳಗಿಸುತ್ತೇನೆ. ಅಜ್ಞಾನವನ್ನು ಅವರಿಂದ ದೂರ ಮಾಡುತ್ತೇನೆ. ನೀನು ಪರಮ ಬ್ರಹ್ಮರು ನೀನೆ, ಪರಂಧಾಮನು ನೀನೆ, ಪರಮ ಪವಿತ್ರನು. ಮಹರ್ಷಿಗಳು ನಿನ್ನನ್ನು ಸನಾತನನೆಂದು, ದಿವ್ಯ ಪುರುಷನೆಂದು, ದೇವದೇವನೆಂದು, ಜನ್ಮರಹಿತನೆಂದು ಸ್ತುತಿಸುತ್ತಾರೆ. ದೇವರ್ಷಿ ನಾರದರು, ಅಸಿತ ಮಹರ್ಷಿ, ದೇವಲ ಮಹರ್ಷಿ, ವ್ಯಾಸ ಮಹರ್ಷಿ ಮುಂತಾದ ಮಹರ್ಷಿಗಳೆಲ್ಲರೂ ನಿನ್ನನ್ನೇ ನಂಬಿದ್ದಾರೆ. ನಿನ್ನನ್ನೇ ಅನುಕ್ಷಣವೂ ಧ್ಯಾನಿಸುತ್ತಾರೆ. ದೇವದೇವ, ನೀನು ಹೇಳುತ್ತಿರುವುದೆಲ್ಲ ಸತ್ಯವೇ ಆಗಿದೆ. ಭಗವಾನ್, ನಿನ್ನ ಲೀಲಾಮಯ ಸ್ವರೂಪವನ್ನು ದೇವದಾನವ ಮಾನವರು ಯಾರೂ ತಿಳಿಯಲಾಗುವುದಿಲ್ಲ. ದೇವದೇವ, ಜಗನ್ನಾಥ, ಪುರುಷೋತ್ತಮ, ಪರಂಧಾಮ, ಸರ್ವಭೂತೇಶ, ನಿನ್ನ ತತ್ವವನ್ನು ನೀನೇ ಬಲ್ಲಿರುವಿ. ಸಮಸ್ತ ಲೋಕಗಳಲ್ಲಿ ನಿನ್ನ ದಿವ್ಯ ವಿಭೂತಿಗಳಿಂದ ನೀನೇ ವ್ಯಾಪಿಸಿರುವಿ. ಮಹಾಮಹಿಮೋಪೇತವಾದ ಆ ದಿವ್ಯ ವಿಭೂತಿಗಳನ್ನು ತಿಳಿಸಲು ನೀನೇ ಸಮರ್ಥನಿರುವಿ. ನಿರಂತರ ಚಿಂತನೆಯಿಂದ ನಿನ್ನನ್ನು ನಾನು ಹೇಗೆ ತಿಳಿಯಬಲ್ಲೆನು? ಯಾವ ಯಾವ ಭಾವನೆಗಳಿಂದ ನಿನ್ನನ್ನು ಧ್ಯಾನಿಸಬೇಕು? ಹೇಗೆ ಧ್ಯಾನಿಸಿದರೆ ನಾನು ನಿನ್ನವನಾಗುತ್ತೇನೆ? ನಿನ್ನ ವಿಭೂತಿಯ ಬಗ್ಗೆ ತಿಳಿಯಲು ನಾನು ಮಹಾಸಕ್ತನಾಗಿದ್ದೇನೆ. ನಿನ್ನ ಪ್ರಭಾವ ಪವಾಡಗಳನ್ನು ಕೇಳುವ ಆಶೆಯಾಗಿದೆ. ನಿನ್ನ ಮಾತುಗಳು ಸತ್ಯ. ನನ್ನ ವಿಭೂತಿಗಳಿಗೆ ಆದ್ಯಂತಗಳಿಲ್ಲ. ಆದರೂ ನಾನು ಯಾರೆನ್ನುವುದು ತಿಳಿಯಲು ಮತ್ತಿಷ್ಟು ವಿವರಣೆಯನ್ನು ನೀಡುತ್ತೇನೆ, ಕೇಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.